ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಿಂಪಲಾಗಿ ಒಂದು ನೈವೇದ್ಯ ಮಾಡೋದು ಹೇಳ್ಕೊಡ್ತಿದ್ದೇನೆ. ಇದು ನಾನು ವರಮಹಾಲಕ್ಷ್ಮಿ ಅವತ್ತು ಮಾಡಿದ್ದು. ನಂಗೆ ಆಫೀಸ್ ಇದ್ದರಿಂದ ಬೇರೆ ಏನೂ ಸ್ವೀಟ್ ಮಾಡಲಿಕ್ಕಾಗಲಿಲ್ಲ, ಅದಕ್ಕೆ ಇದು ಮಾಡಿದ್ದೆ. ಇದಕ್ಕೆ 2-3 ಸ್ಪೂನ್ ತುಪ್ಪ ತಗೊಂಡು, ತುಪ್ಪ ಮೆಲ್ಟ್ ಆದ ನಂತರ ಅದಕ್ಕೆ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊಳ್ಳಿ. ದ್ರಾಕ್ಷಿ ಕಾದ ನಂತರ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಅದೇ ತುಪ್ಪಕ್ಕೆ ಗೋಡಂಬಿ ಹಾಕ್ಕೊಳ್ಳಿ. ಗೋಡಂಬಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಳಿ. ನೋಡಿ, ಇದು ಎಷ್ಟು ಟೈಮ್ ಆಗಿದೆ ನಾನು ವಿಡಿಯೋ ಮಾಡಿ. ಆಫೀಸ್ ಕೆಲಸದಲ್ಲಿ ಎಡಿಟಿಂಗ್ ಮಾಡಲಿಕ್ಕಾಗಲಿಲ್ಲ, ವಾಯ್ಸ್ ಓವರ್ ಕೊಡಲಿಕ್ಕಾಗಲಿಲ್ಲ. ಹೀಗೆ ಆಗುತ್ತಲ್ಲ ವರ್ಕಿಂಗ್ ವುಮೆನ್. ಏನಾದರೂ ನ್ಯೂಸ್ ಸ್ಟಾರ್ಟ್ ಮಾಡೋದಾದರೆ ಹೀಗೆ ಟೈಮ್ ಸಿಗಲ್ಲ. ಅದೇ ತುಪ್ಪಕ್ಕೆ 1 ಕಪ್ಪಷ್ಟು ರವೆ ಹಾಕಿಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರುವ ತನಕ ಹುರ್ಕೊಂಡ ನಂತರ ಅದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ಸಕ್ಕರೆ ಅಳತೆ ನಿಮ್ಮ ಸಿಹಿಗೆ ತಕ್ಕಷ್ಟು ಇಟ್ಕೊಳ್ಳಿ. ನಾನಿಲ್ಲಿ 1/2 ಕಪ್ಪಷ್ಟು ಹಾಕಿದ್ದೇನೆ ಸಕ್ಕರೆ ಮತ್ತು ರವೆನ ಒಟ್ಟಿಗೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಲು ಹಾಕ್ಕೊಳ್ಳಿ. ಹಾಲನ್ನು 1 ಕಪ್ ಹಾಕಿದ್ದೇನೆ. 1 ಕಪ್ ರವೆಗೆ 1 ಕಪ್ ಹಾಲು ಹಾಕ್ಕೊಂಡಿದ್ದೆ. ಹಾಲು ಹಾಕಿದ ನಂತರ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ, ಗಂಟು ಬರೋದಾಗೆ ಮಿಕ್ಸ್ ಮಾಡ್ತಾ ಇರಿ. ನಾನು ಕೇಸರಿ ದಳನ ಬಿಸಿ ಹಾಲಲ್ಲಿ ನೆನೆಸಿಟ್ಟಿದ್ದೇನೆ. ಆ ಹಾಲನ್ನು ಸ್ವಲ್ಪ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಯೆಲ್ಲೋಯಿಶ್ ಆರೆಂಜ್ ಆಗಿ ಕಲರ್ ಬರಲಿಕ್ಕೆ ಅಷ್ಟಕ್ಕೆ ಹಾಕ್ಕೊಂಡೆ. ನೀವು ಅದನ್ನು ಸ್ಕಿಪ್ ಬೇಕಿದ್ದರೂ ಮಾಡ್ಕೊಬೋದು. ಅದಾದ ನಂತರ ಈ ಫುಲ್ ಮಿಕ್ಸನ್ನು ಚೆನ್ನಾಗಿ ಹುರ್ಕೊಳ್ತಾ ಇರಿ. ತುಪ್ಪ ಬಿಡುವ ತನಕ ಹುರ್ಕೊಳ್ಳಿ. ಅದಾದ ನಂತರ ಅದಕ್ಕೆ ಹುರಿದಿಟ್ಟಿರುವ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಆ್ಯಡ್ ಮಾಡಿದರೆ ನೈವೇದ್ಯ ರೆಡಿಯಾಗಿ ಬಿಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.